ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಪರೀಕ್ಷೆಗಳು ಶುರುವಾಗ್ತಾ ಇದೆ. ಪರೀಕ್ಷೆಗಳು ಮುಗಿದ ನಂತರ ನೀವು ನಿಮ್ಮ ಧೋರಣೆಯನ್ನು ಬದಲಾವಣೆ ಮಾಡಿ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ನೀವು ಉನ್ನತೀಕರಣಕ್ಕೆ ಮಾಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಅದ್ಭುತವಾದಂಥ ಶಾಲೆ ಮಾಡಬೇಕು. ನೀವು ಕನ್ನಡ ಶಾಲೆಯನ್ನು ನೋಡಿದ್ರೆ ಮಕ್ಕಳು ಶಾಲೆಗೆ ಬರಬೇಕು, ಆ ರೀತಿ ಮಾಡಬೇಕಾಗಿದೆ. ಇದಕ್ಕೆ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು ಎಲ್ಲರೂ ಗಂಭೀರವಾಗಿರಬೇಕು. ಇಡೀ ರಾಜ್ಯ ಇರ್ತಕ್ಕಂಥದ್ದು ಕನ್ನಡ. ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ಏಕೀಕರಣ 56ರಲ್ಲಾಯಿತು. ಕರ್ನಾಟಕ ನಾಮಕರಣ ಸುಮಾರು 51 ವರ್ಷದಿಂದ ಆಯಿತು. ಇದಲ್ಲದೆ ಹೊರನಾಡ ಕನ್ನಡಿಗರು ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಮಡಕಸಿರ, ಹೊಸೂರು, ತಾಳವಾಡಿ ಈ ಥರ ಅನೇಕ ಹೊರಗಿರುವ ನಮ್ಮ ಕನ್ನಡ ಪ್ರದೇಶಗಳಲ್ಲಿ ಸುಮಾರು 2.5 ಕೋಟಿ ಜನ ಕನ್ನಡ ಜನ ಇದ್ದಾರೆ. ಅವ್ರ ಮಕ್ಕಳು ಓದ್ತಕ್ಕಂಥ ಶಾಲೆಗಳು ಉನ್ನತೀಕರಣ ಆಗಿಲ್ಲ. ಅವರ ಯಾರು ಹೊರಗಡೆಯಿಂದ ಕನ್ನಡದಲ್ಲಿ ಓದ್ತಾರೆ, ತಾಳವಾಡಿ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಕಾಸರಗೋಡು, ಯಾರೇ ಇರಲಿ, ಹೊರಗಡೆ ಓದ್ದವರಿಗೆ ಕರ್ನಾಟಕದಲ್ಲಿ ಸುಲಭವಾಗಿ ಪ್ರವೇಶ ಸಿಗಬೇಕು, ಕೆಲಸ ಸಿಗಬೇಕು. ಮತ್ತು ಈಗ 60,000 ಜನನ ಕೆಲಸ ತಗೋತಾ ಇದ್ದಾರೆ. 60,000 ಜನನೂ ಕನ್ನಡಿಗರನ್ನೇ ತೆಗೆದುಕೊಳ್ಬೇಕು. ಕನ್ನಡಿಗರನ್ನು ತೆಗೆದುಕೊಳ್ಬೇಕಾಗಿದೆ. ಕರ್ನಾಟಕ ಎಚ್ಚರ, ಎಚ್ಚರ. ಇಡೀ ಕರ್ನಾಟಕ ಇವತ್ತು ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು ಸಿಕ್ಕಾಪಟ್ಟೆ ಸೇರಿದ್ದಾರೆ. ಕನ್ನಡಿಗರೇ ಎಚ್ಚರ, ಕನ್ನಡಿಗರೇ ಎಚ್ಚರ. ಉಳಿಬೇಕು. ನೆಲ ಉಳಿಸ್ಕೊಳ್ಳಿ, ಜಲ ಉಳಿಸ್ಕೊಳ್ಳಿ, ನಾಡು ಉಳಿಸ್ಕೊಳ್ಳಿ. ಅದಕ್ಕಾಗಿ ಕನ್ನಡ ಚಳವಳಿ ಪಕ್ಷ, ಕನ್ನಡ ಸೇನೆ, ಇತರ ಎಲ್ಲ ನಮ್ಮ ಕನ್ನಡ ಸಂಘಟನೆಗಳು ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧಿದ್ದೇವೆ. ಇವತ್ತು ಒಂದು ಅದ್ಭುತವಾಗಿ ಜನ ಕನ್ನಡದ ಜೊತೆಗೆ ಇವತ್ತು ಬಹಳ ಈ ಯುದ್ಧದಿಂದ ತೊಂದರೆ ಸಿಕ್ಕಿದ್ದಾರೆ. ಈ ಸಿಲಿಂಡರ್ ತೊಂದರೆ ಸಿಕ್ಕಿದ್ದಾರೆ, ಏರಿಕೆ ಆಗಿದೆ. ನಮಗೆ ಯುದ್ಧ ಬೇಡ, ಯುದ್ಧ ಬೇಡ. ಇದಕ್ಕಾಗಿ ನಾಳೆಯಿಂದ ನಾವು ಸಿಲಿಂಡರ್ ಬೆಲೆ ವಿರುದ್ಧ, ಯುದ್ಧದ ವಿರುದ್ಧ ಮತ್ತು ಹೋಟ್ಲ್ಗಳ ಪರವಾಗಿ, ಹೋಟ್ಲ್ಗಳು ಬಂದ್ ಮಾಡ್ತಾರೆ. ಅವರು ನಮ್ಮ ಬಂದ್ಗೆ ಬೆಂಬಲ ಕೊಡಲಿಲ್ಲ, ಆದರೆ ಅವ್ರ ಬಂದ್ಗೆ ನಾವು ಬೆಂಬಲ ಕೊಡ್ತೀವಿ. ಹೋಟ್ಲ್ಗಳು ಬಂದು ಎಲ್ಲಕ್ಕೂ ಫುಲ್ ಬೆಂಬಲ ಕೊಡ್ತೀವಿ. ನಾಳೆ ಬೆಳಗ್ಗೆ 12 ಗಂಟೆಗೆ ಮೈಸೂರಿನ ಆರ್ ಗೇಟ್ ಮುಂದೆ ಸಿಲಿಂಡರ್ ಕೊಡಬೇಕು. ಜಾಸ್ತಿ ಜಾಸ್ತಿ ಬೆಲೆ ಏರಿಸಬಾರ್ದು. ಯುದ್ಧ ನಿಲ್ಬೇಕು. ಹೋಟೆಲ್ಗಳು ಅನುಕೂಲ ಮಾಡಬೇಕು. ಆ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ಅಲ್ಲಿ 12 ಗಂಟೆಗೆ ಚಳವಳಿ. ನೀವೆಲ್ಲರೂ ನಾಳೆ 12 ಗಂಟೆಗೆ ಮೈಸೂರು ಆರ್ ಗೇಟ್ ಹತ್ರ ಬರಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಇದಾದ ಮೇಲೆ ಎಲ್ಲ ತೀರ್ಮಾನ ಮಾಡಿ ನಾವೆಲ್ಲ ಒಟ್ಟಿಗೆ ಸೇರಿ ಕನ್ನಡ ಶಾಲೆಗಳಿಗಾಗಿ, ಕನ್ನಡ ನಾಡಿನ ಬೇಡಿಕೆಗಳಿಗಾಗಿ, ಸಮಗ್ರ ಕನ್ನಡಿಗರ ಅಭ್ಯುದಯಕ್ಕಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಕರ್ನಾಟಕ ಬಂದ್ಗೆ ನಮ್ಮೆಲ್ಲ ಮುಖಂಡರುಗಳು ಸೇರಬೇಕು, ಭಾರಿ ಹೋರಾಟ ಮಾಡಬೇಕು. ಎಲ್ಲ ಕರ್ನಾಟಕ ಬಂದ್ನಲ್ಲೂ ಮಂಡ್ಯ 100ಕ್ಕೆ 100 ಬಂದಾಗಿದೆ. ಮಂಡ್ಯದವರು ಕನ್ನಡಕ್ಕೆ ಕೊಟ್ಟಿರುವ ಗೌರವ ನಿಜಕ್ಕೂ ಬಹಳ ಸಂತೋಷ ಮತ್ತು ಅಭಿಮಾನ. ಅಷ್ಟೇನಾ?
ಅಭಿಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.